ವಿಶ್ವ ಭೂಮಿ ದಿನಾಚರಣೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ನ್ಯಾಯಾಲಯ ಆವರಣದಲ್ಲಿ ವಿಶೇಷ ವಿಶ್ವ ಭೂ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ವಲಯ ಅರಣ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಗಿಡ ನೆಟ್ಟು ಗಿಡಗಳಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಮೀರ್ ಪಿ ನದ್ಯಾಲ್ ಅವರು, ಭೂಮಿಯನ್ನ ಉಳಿಸಲು ಸಣ್ಣ ಸಣ್ಣ ಪ್ರಯತ್ನಗಳು ದೊಡ್ಡ ಬದಲಾವಣೆಯನ್ನ ತರಬಲ್ಲವು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದ್ದು, ಗಿಡ ನೆಡುವುದು, ಸ್ವಚ್ಛತಾ ಅಭಿಯಾನ ನಡೆಸುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಅತ್ಯಂತ ಅಗತ್ಯವಿದೆ. ನ್ಯಾಯಾಲಯ ಆವರಣದಲ್ಲಿ ತಂಪಾದ ವಾತಾವರಣ ಇರುವುದಕ್ಕೆ ಗಿಡಮರಗಳೇ ಕಾರಣ. ಮಾನವ ಸಂಕುಲಕ್ಕೆ ಇಂದಿನ ಗಿಡಮರಗಳೇ ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ಅತ್ಯುತ್ತಮ ಸೇವೆಯನ್ನ ಗಿಡ ಮರಗಳು ಕೊಡುತ್ತವೆ. ಇಂತಹ ಗಿಡ ಮರಗಳನ್ನ ಇಂದಿನ ಮನುಷ್ಯ ಕಾಡನ್ನ ನಾಶ ಮಾಡಿ ವಿನಾಶದ ಅಂಚಿಗೆ ತರುತ್ತಿದ್ದಾನೆ. ಆದ ಕಾರಣ ಇಂದಿನ ಪೀಳಿಗೆ ಕಾಡು ಬೆಳೆಸಿ ನಾಡು ಉಳಿಸುವಂತಹ ಕೆಲಸ ಆಗಬೇಕಾಗಿದೆ ಎಂದು ತಿಳಿಸಿದರು. ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಜಿಆರ್ ಅಶ್ವಥ್ ನಾಯಕ ಮಾತನಾಡಿ, ಜನಸಂಖ್ಯೆ ಏರಿಕೆ, ಜೀವ ವೈವಿಧ್ಯತೆಯ ಕುಸಿತ, ಮಾಲಿನ್ಯ ಹೆಚ್ಚಳ ಸೇರಿದಂತೆ ಹಲವು ಪರಿಸರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಜಾಗತಿಕ ತಾಪಮಾನ ಏರಿಕೆ ತಡೆಯಲು ಪ್ರತಿಯೊಬ್ಬರೂ ಗಿಡ ನೆಟ್ಟು ಅವುಗಳನ್ನು ಸಂರಕ್ಷಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಜೆಎಂಎಫ್ಸಿ ಹಿರಿಯ ನ್ಯಾಯಾಧೀಶರಾದ ಹೇಮಾ ಎಚ್ಆರ್, ಪುನೀತ್ ಬಿಆರ್ ಮಾತನಾಡಿದರು. ಇನ್ನು ಈ ವೇಳೆ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಪರಮೇಶಪ್ಪ, ಉಪಾಧ್ಯಕ್ಷೆ ಬಿಟಿ ಶ್ಯಾಮಲಾ, ಶಿರಸ್ತೇದಾರ್ ಕೆಎಂ ಮಂಜಪ್ಪ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಒಟ್ಟಾರೆ ಗಿಡ ನೆಡುವ ಮೂಲಕ ಪರಿಸರ ಉಳಿಸೋಣ ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ4 ಚಳ್ಳಕೆರೆ. ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ನ್ಯಾಯಾಲಯದ ಆವರಣದಲ್ಲಿ ನಾವು ಸಸಿಗಳನ್ನು ನೆಡುವ ಮೂಲಕ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮಗೆಲ್ರಿಗೂ ಗೊತ್ತಿದೆ, ಈಗ ಬೇಸಿಗೆ ಇದೆ, ಎಷ್ಟು ಶೆಕೆ ಇದೆ ಅಂತ ಎಲ್ರಿಗೂ ತಿಳಿದಿದೆ. ಬಟ್ ಇಲ್ಲಿ ಹೊರಗಡೆ ನ್ಯಾಯಾಲಯದ ಆವರಣದಲ್ಲಿ ಎಷ್ಟು ತಂಪಿದೆ, ಬಹುಶಃ ನಮ್ಮ ಕಟ್ಟಡ ಒಳಗಡೆ ಅಷ್ಟು ತಂಪಿಲ್ಲ. ಸೊ ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ನಾವು ಹೆಚ್ಚಿನ ಸಸಿಗಳನ್ನು ನೆಡುವ ಮೂಲಕ, ಹೆಚ್ಚಿನ ಗಿಡ ಮರಗಳನ್ನು ನೆಡುವ ಮೂಲಕ ನಾವು ಪರಿಸರವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಈ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಏನಂತ ಹೇಳಿದ್ರೆ, ನೀರಿನ ಕೊರತೆ ಇದೆ. ನೀರಿನ ಕೊರತೆಯನ್ನು ಕೂಡ ಸಸಿಗಳನ್ನು ನೆಡುವ ಮೂಲಕ ಅದನ್ನು ನಾವು ಕಡಿಮೆ ಮಾಡಬಹುದು. ಭೂಮಿಯಲ್ಲಿ ಸಸಿಗಳು ನೀರನ್ನು ಹಿಡಿದು ಇಟ್ಕೊಳ್ತವೆ. ಸೊ ಅದರಿಂದ ನಾವು ನೀರನ್ನು ಕೂಡ ನಾವು ಸಂರಕ್ಷಣೆಯನ್ನು ಕೂಡ ಮಾಡ್ಬೋದು ಅಂತ ಈ ಮೂಲಕ ಹೇಳಿಕ್ಕೆ ಬಯಸ್ತೇನೆ. ನಮ್ಮ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸದಸ್ಯರು ಹಾಗೂ ನಮ್ಮ ಎರಡೂ ನ್ಯಾಯಾಲಯದ ಸಿಬ್ಬಂದಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಆಚರಣೆಗೆ ಎಲ್ಲ ಸಹಕರಿಸಿದ್ದಾರೆ. ಎಲ್ಲ ಸಸಿಗಳಿಗೆ ಇಲ್ಲಿ ನೀರು ಎರೆದಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.